ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ 11ನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ಪ್ರಿಪೋಸಿಷನ್ಸ್ ಅಂದ್ರೆ ಉಪಸರ್ಗಾವ್ಯಯಗಳ ಬಗ್ಗೆ ಕಲಿಯೋಣ. ಆಯ್ತಾ? ಇಂಗ್ಲಿಷ್ನಲ್ಲಿ 100ಕ್ಕೂ ಹೆಚ್ಚು ಪ್ರಿಪೋಸಿಷನ್ಸ್ ಇದ್ದಾವೆ. ಆದರೆ ಅವು ಎಲ್ಲದನ್ನು ಈಗ ಕಲಿಯುವ ಅಗತ್ಯ ಇಲ್ಲ. ನಾವು ಏನು ಮಾಡೋಣ ಅಂದ್ರೆ ಸಾಮಾನ್ಯವಾಗಿ ನಾವು ಬಳಸುವಂತಹ ಪ್ರಿಪೋಸಿಷನ್ಸ್ ನ ಬಗ್ಗೆ ಮೊದಲು ಕಲಿಯೋಣ. ಮತ್ತೆ ಅಗತ್ಯ ಬಿದ್ದ ಹಾಗೆ ಬೇರೆ ಬೇರೆ ಪ್ರಿಪೋಸಿಷನ್ಸ್ ನ ಕಲಿತಾ ಬರೋಣ. ಸರಿನಾ? ಈಗ ಈ ವಿಡಿಯೋಲಿ ನಾನು ಇನ್ ಪ್ರಿಪೋಸಿಷನ್ ನ ಬಗ್ಗೆ ಹೇಳ್ಕೊಡ್ತೇನೆ, ಯಾವಾಗ ಹಾಗೂ ಹೇಗೆ ಬಳಸ್ತೇವೆ ಅಂತ ಹೇಳಿ. ಆಯ್ತಾ? ಇನ್ನನ್ನು ನಾವು ಯಾವಾಗ ಬಳಸ್ತೇವೆ ಅಂದ್ರೆ ಯಾವುದೋ ಒಂದು ಇನ್ನೊಂದು ಯಾವುದರೋ ಒಳಗೆ ಇದೆ ಅಂತ ಹೇಳಲಿಕ್ಕೆ, ಅಥವಾ ಯಾವುದೋ ಒಂದು 4 ಗೋಡೆಗಳ ನಡುವೆ ಇದೆ ಅಂತ ಹೇಳಲಿಕ್ಕೆ, ಅಥವಾ ಯಾವುದೋ ಒಂದು ಗಡಿಯೊಳಗೆ ಇದೆ ಅಂತ ಹೇಳಲಿಕ್ಕೆ ಬಳಸ್ತೇವೆ. ಆಯ್ತಾ? ಇದನ್ನು ಸುಲಭವಾಗಿ ಗುರುತಿಸಲಿಕ್ಕೆ ನಮಗೆ ಕನ್ನಡದಲ್ಲಿ ಬಳಕೆಯಾಗುವಂಥವು ಇವು: ಎಲ್ಲಿ, ರಲ್ಲಿ, ನಲ್ಲಿ, ದಲ್ಲಿ, ಳಲ್ಲಿ ಅಂತ ಹೇಳಿ. ಆಯ್ತಾ? ಈಗ ಒಂದೊಂದನ್ನೇ ತಗೊಂಡು ನಿಮಗೆ ಹೇಗೆ ಇವುಗಳನ್ನು ಬಳಸ್ತೇವೆ ಅಂತ ಹೇಳ್ಕೊಡ್ತೇನೆ. ಆಯ್ತಾ? ಮೊದಲಿಗೆ ಎಲ್ಲಿ ತಗೊಂಡಿದ್ದೇನೆ. ಎಲ್ಲಿ, ಇನ್ ದ ರೂಮ್ ಅಂದ್ರೆ ಕೋಣೆ ಎಲ್ಲಿ. ನೋಡಿ, ಕೋಣೆ ಎಲ್ಲಿ, ಎಲ್ಲಿ ಬಂತು ನೋಡಿ. ಕೊನೆಯಲ್ಲಿ ಎಲ್ಲಿ ಬಂದರೆ ಇಂಗ್ಲಿಷ್ನಲ್ಲಿ ಇನ್ ಬರಬೇಕು ಅಂತ ಹೇಳಿ ತಿಳ್ಕೊಳ್ಳಿ. ಆಯ್ತಾ? ಇದು ಯಾವಾಗಲೂ ಆಗುವುದಿಲ್ಲ. ಆಯ್ತಾ? ಆದರೆ 90% ಎಲ್ಲಿ, ರಲ್ಲಿ, ದಲ್ಲಿ, ಳಲ್ಲಿ ಎಲ್ಲ ಬಂದಾಗ ಇನ್ ಬರ್ತದೆ. ಇನ್ನೊಂದು 10% ಬೇರೆ ಬೇರೆ ಬರ್ತದೆ. ಅದೇನು ಅದನ್ನು ಮತ್ತೆ ನೋಡೋಣ. ಸರಿನಾ? ಕೋಣೆ ಅಂದ್ರೆ ರೂಮ್, ಕೋಣೆ ಅಂದ್ರೆ ರೂಮ್. ಕೋಣೆ ಎಲ್ಲಿ, ಇನ್ ದ ರೂಮ್. ಆಯ್ತಾ? ಈಗ ಇಲ್ಲಿ ನೀವು ನೋಡಿದ್ರೆ ರೂಮ್ ಮತ್ತೆ ಬಂದಿದೆ, ಇನ್ ಮೊದಲು ಬಂದಿದೆ ಅಲ್ವಾ? ಆದ್ರೆ ಇಲ್ಲಿ ಕನ್ನಡದಲ್ಲಿ ನೋಡಿದ್ರೆ ನೀವು ಕೋಣೆ ಮೊದಲು ಬಂದಿದೆ, ಆಮೇಲೆ ಎಲ್ಲಿ ಬಂದಿದೆ. ನೀವೇನ್ ನೆನ್ಪಿಟ್ಕೊಳ್ಬೇಕಂದ್ರೆ ಪ್ರಿಪೋಸಿಷನ್ಗಳು ಯಾವತ್ತೂ ನೌನ್ ಅಥವಾ ಪ್ರೊನೌನ್ ನ ಮೊದಲು ಬರ್ತವೆ ಅಂತ ಹೇಳಿ. ಅಂದ್ರೆ ಮೊದಲಿಗೆ ಇನ್ ಬರ್ತದೆ, ಆಮೇಲೆ ಒಂದೇ ನೌನ್, ಒಂದೇ ಪ್ರೊನೌನ್ ಇವೆಲ್ಲ ಬರ್ತವೆ. ಆದ್ರೆ ಕನ್ನಡದಲ್ಲಿ ಅದರ ಉಲ್ಟಾ ಇರ್ತದೆ. ಮೊದಲು ನಾಮಪದ ಇರ್ತದೆ, ಅದರ ನಂತರ ಉಪಸರ್ಗಾವ್ಯಯ ಇರ್ತದೆ. ಆಯ್ತಾ? ಸೊ ಕೋಣೆ ಎಲ್ಲಿ, ಇನ್ ದ ರೂಮ್. ನೀವು ಇನ್ ರೂಮ್ ಅಂತ ಹೇಳಬಾರದು. ಇನ್ ರೂಮ್ ಅಂದ್ರೂ ಕೋಣೆಯಲ್ಲಿ ಅಂತಾನೆ ಅರ್ಥ. ಆದ್ರೆ ಯಾವ ರೂಮಲ್ಲಿ? ನಿಮ್ಗೆ ಗೊತ್ತಿರುವ ರೂಮಲ್ಲಿ ಅಲ್ವಾ? ದ ರೂಮ್ ಅಂತ ಹೇಳಬೇಕಾಗ್ತದೆ. ಯಾಕಂದ್ರೆ ನಿಮ್ಗೆ ಯಾವ ಕೋಣೆ ಅಂತ ಗೊತ್ತಿದೆ. ಇಲ್ಲದೆ ಇದ್ರೆ ಇನ್ ಅ ರೂಮ್ ಅಂತ ಹೇಳಬೇಕಾಗ್ತದೆ. ಎ ಆನ್ ಬಳಸುವುದು ನಿಮ್ಗೆ ಗೊತ್ತುಂಟು ಅಲ್ವಾ? ಸೊ ಎ ಅಥವಾ ಆನ್ ಅನ್ನು ಬಳಸಬೇಕಾಗ್ತದೆ. ಇಲ್ಲಿ ಆರ್ ಇರುವ ಕಾರಣ ಎ ಅನ್ನು ಬಳಸಬೇಕು. ಇನ್ ಅ ರೂಮ್ ಅಂದ್ರೆ ನಿಮ್ಗೆ ಯಾವ ಕೋಣೆ ಅಂತ ಗೊತ್ತಿಲ್ಲದೆ ಇದ್ದಾಗ ಎ ಅನ್ನು ಬಳಸಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್, ಇನ್ ದ ಕಾರ್ನರ್ ಅಂದ್ರೆ ಮೂಲೆಯಲ್ಲಿ. ಮೂಲೆಯಲ್ಲಿ, ಮೂಲೆಗೆ ಕಾರ್ನರ್ ಅಂತೇಳಿ ಹೇಳ್ತೇವೆ. ಎಲ್ಲಿ ಅಂತೇಳಿ ಹೇಳಲಿಕ್ಕೆ ಇನ್ ಅನ್ನು ಬಳಸಿದ್ದೇವೆ. ಆಯ್ತಾ? ಯಾವ ಮೂಲೆ ಅಂತ ಗೊತ್ತಿರುವುದರಿಂದ ದ ವನ್ನು ಬಳಸಿದ್ದೇವೆ. ನಮ್ಗೆ ಇಲ್ಲದೇ ಇದ್ದಿದ್ರೆ ಒಂದು ಮೂಲೆಯಲ್ಲಿ ಅಂತೇಳಿ ಹೇಳಬೇಕಿದ್ರೆ ಎ ಅನ್ನು ಬಳಸಬೇಕಾಗ್ತಿತ್ತು, ಇನ್ ಎ ಕಾರ್ನರ್ ಅಂತೇಳಿ. ಆಯ್ತಾ? ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ದ ಹಾಗೂ ಎ ಹಾಗೂ ಆನ್ ಅನ್ನು ಬಿಡಬಾರ್ದು. ಸರಿನಾ? ನೆಕ್ಸ್ಟ್, ಇನ್ ದ ಹೆಡ್ ತಲೆಯಲ್ಲಿ. ಇನ್ ದ ಹೆಡ್ ತಲೆಯಲ್ಲಿ. ಇನ್ ದ ಬಾಕ್ಸ್ ಡಬ್ಬಿಯಲ್ಲಿ. ಇನ್ ದ ಬಾಕ್ಸ್ ಡಬ್ಬಿಯಲ್ಲಿ. ಆಯ್ತಾ? ನೆಕ್ಸ್ಟ್, ರಲ್ಲಿ ಬರುವಂತ ಪದಗಳನ್ನು ನೋಡೋಣ. ಇನ್ ದ್ಯಾಟ್ ಅಂದ್ರೆ ಅದರಲ್ಲಿ. ದ್ಯಾಟ್ ಅಂದ್ರೆ ಅದು, ಅದಕ್ಕೆ ರಲ್ಲಿ ಸೇರಿ ಅದರಲ್ಲಿ ಆಗಿದೆ. ಇನ್ ದ್ಯಾಟ್ ಅಂದ್ರೆ ಅದರಲ್ಲಿ. ಇನ್ ದಿಸ್ ಇದರಲ್ಲಿ. ದಿಸ್ ಅಂದ್ರೆ ಇದು. ದಿಸ್ ಜೊತೆ ರಲ್ಲಿ ಬಂದು ಇದರಲ್ಲಿ ಆಗಿದೆ. ಸಾರಿ, ದಿಸ್ ಜೊತೆ ಅಂದ್ರೆ ಇದು ಜೊತೆ ರಲ್ಲಿ ಬಂದು ಇದರಲ್ಲಿ ಆಗಿದೆ. ಇನ್ ಹಿಮ್ ಅಥವಾ ಇನ್ ಹರ್ ಅವರಲ್ಲಿ. ಅವನಲ್ಲಿ, ಅವಳಲ್ಲಿ, ಅವರಲ್ಲಿ. ಅವರಲ್ಲಿ ಅಂದ್ರೆ ಅವ್ರಿಗೆ ಗೌರವ ಕೊಟ್ಟು ಹೇಳ್ತಾ ಇರುವಂತದ್ದಷ್ಟೇ. ಇನ್ ಹಿಮ್ ಅಥವಾ ಇನ್ ಹರ್ ಅವರಲ್ಲಿ. ಇನ್ ಒನ್ ಒಂದರಲ್ಲಿ. ಇನ್ ಒನ್ ಒಂದರಲ್ಲಿ. ಇನ್ ಟು ಎರಡರಲ್ಲಿ. ಎರಡರಲ್ಲಿ.
ಸೊ ಹೀಗೆ ರಲ್ಲಿ ಬರ್ತದಲ್ಲ, ಆ ಕಡೆಯೆಲ್ಲ ನಾವು ಇನ್ನನ್ನು ಬಳಸ್ತೇವೆ. ಸರಿನಾ? ನೆಕ್ಸ್ಟ್ ನಲ್ಲಿ ಬರುವಂತಹ ಪದಗಳನ್ನು ನೋಡೋಣ. ಅವನಲ್ಲಿ, ಇನ್ ಹಿಮ್, ಅವನಲ್ಲಿ. ಇನ್ ದ ವಿಲೇಜ್, ಊರಿನಲ್ಲಿ, ಇನ್ ದ ವಿಲೇಜ್, ಊರಿನಲ್ಲಿ. ಇನ್ ದ ವಾಟರ್, ನೀರಿನಲ್ಲಿ, ಇನ್ ದ ವಾಟರ್, ನೀರಿನಲ್ಲಿ. ಇನ್ ದ ನೇಮ್, ಹೆಸರಿನಲ್ಲಿ, ಇನ್ ದ ನೇಮ್, ಹೆಸರಿನಲ್ಲಿ. ಇನ್ ದ ಕಬೋರ್ಡ್, ಕಪಾಟಿನಲ್ಲಿ, ಕಪಾಟಿನಲ್ಲಿ. ಆಯ್ತಾ? ಸೊ ನಲ್ಲಿ ಬರುವ ಜಾಗದಲ್ಲಿ ನಾವು ಇನ್ನನ್ನು ಬಳಸ್ತೇವೆ ಇಂಗ್ಲಿಷ್ನಲ್ಲಿ. ಇನ್ನು ದಲ್ಲಿ, ಇನ್ ಅ ಮಿನಿಟ್, ಒಂದು ನಿಮಿಷದಲ್ಲಿ. ಒಂದು ಎ, ನಿಮಿಷ ಮಿನಿಟ್, ದಲ್ಲಿ ಇನ್. ಇನ್ ಅ ಕನ್ಫ್ಯೂಷನ್, ಒಂದು ಗೊಂದಲದಲ್ಲಿ. ಇನ್ ಅ ಕನ್ಫ್ಯೂಷನ್, ಒಂದು ಗೊಂದಲದಲ್ಲಿ. ಇನ್ ದ ಮೈಂಡ್, ಮನದಲ್ಲಿ. ಇನ್ ದ ಮೈಂಡ್, ಮನದಲ್ಲಿ. ಇನ್ ದ ಬ್ಯಾಗ್, ಚೀಲದಲ್ಲಿ. ಇನ್ ದ ಬ್ಯಾಗ್, ಚೀಲದಲ್ಲಿ. ಇನ್ ದ ಫೀಲ್ಡ್, ಹೊಲದಲ್ಲಿ. ಇನ್ ದ ಫೀಲ್ಡ್, ಹೊಲದಲ್ಲಿ. ದಲ್ಲಿ ಬರುವಲ್ಲಿ ನಾವು ಇನ್ನನ್ನು ಹಾಕ್ತೇವೆ. ಸರಿನಾ? ಇನ್ನು ಲಲ್ಲಿ, ಇನ್ ಹರ್, ಅವಳಲ್ಲಿ, ಅವಳಲ್ಲಿ. ಇನ್ 5 months, 5 ತಿಂಗಳಲ್ಲಿ. 5 ತಿಂಗಳಲ್ಲಿ ಲಲ್ಲಿ ಬಂತು. ಆಯ್ತಾ? ಇನ್ 2 minutes, 2 ನಿಮಿಷಗಳಲ್ಲಿ ಲಲ್ಲಿ ಬಂತು. ಸೊ ಲಲ್ಲಿಗೆ ನಾವು ಇನ್ನನ್ನು ಬಳಸ್ತೇವೆ, ಮತ್ತೆ ಉಳಿದ ಪದಗಳು ಯಾವ್ದು ಬೇಕು ಅದು ಬರ್ತವೆ. ಸರಿನಾ? ಈಗ ಒಂದು 4 ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಆಯ್ತಾ? ವಾಕ್ಯಗಳ ರಚನೆ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಬೇಡಿ, ಮುಂದೆ ಕಲಿಯೋಣ. ವಾಕ್ಯಗಳನ್ನು ನೋಡಿ ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಆಯ್ತಾ? ಐ ರೆಡ್ ಅಬೌಟ್ ಇಟ್ ಇನ್ ದ ನ್ಯೂಸ್ ಪೇಪರ್. ನಾನು ಅದರ ಬಗ್ಗೆ ಪತ್ರಿಕೆಯಲ್ಲಿ ಓದಿದೆ. ಐ ರೆಡ್ ಅಬೌಟ್ ಇಟ್ ಇನ್ ದ ನ್ಯೂಸ್ ಪೇಪರ್. ಯಾವಾಗಲೂ ನ್ಯೂಸ್ ಪೇಪರ್ ಅಂತ ಹೇಳಿ ಬಂದಾಗ ಅದರ ಜೊತೆ ಇನ್ ಬರ್ತದೆ. ಆಯ್ತಾ? ಪತ್ರಿಕೆಯಲ್ಲಿ, ನ್ಯೂಸ್ ಪೇಪರ್, ನ್ಯೂಸ್ ಪೇಪರ್ ಇನ್. ಇನ್ ಇಲ್ಲಿ ಎಲ್ಲಿ ಹೇಳ್ತಾ ಉಂಟು, ಪತ್ರಿಕೆ, ನ್ಯೂಸ್ ಪೇಪರ್. ಇನ್ ದ ನ್ಯೂಸ್ ಪೇಪರ್ ಅಂದ್ರೆ ಪತ್ರಿಕೆಯಲ್ಲಿ. ಆಯ್ತಾ? ನ್ಯೂಸ್ ಪೇಪರ್ ಜೊತೆ ಇನ್ ಬರ್ತದೆ. ವಿ ಲಿವ್ ಇನ್ ಬಾಂಬೆ. ನಾವು ಬಾಂಬೆಯಲ್ಲಿ ವಾಸಿಸುತ್ತಿದ್ದೇವೆ. ವಿ ಲಿವ್ ಇನ್ ಬಾಂಬೆ. ಇಲ್ಲಿ ಬಾಂಬೆ ಅಂದ್ರೆ ಬಾಂಬೆ, ಇನ್ ಅಂದ್ರೆ ಎಲ್ಲಿ. ಆಯ್ತಾ? ನಾನು ಕಳೆದ ವಿಡಿಯೋಲಿ ನಿಮ್ಗೆ ಹೇಳಿದ್ದೆ, ಯಾವುದೇ ಒಂದು ಊರಿನ ಹೆಸರಿನ ಮೊದಲು ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಹೆಸರಿನ ಮೊದಲು ದವನ್ನು ಬಳಸುವುದಿಲ್ಲ ಅಂತ. ಅದಕ್ಕೆ ಇಲ್ಲಿ ಬಾಂಬೆಯ ಮೊದಲು ದವನ್ನು ಬಳಸಬಾರದು ನೀವು. ಸರಿನಾ? ವಿ ಲಿವ್ ಇನ್ ಬಾಂಬೆ. ನಾವು ಬಾಂಬೆಯಲ್ಲಿ ವಾಸಿಸುತ್ತಿದ್ದೇವೆ. ನೆಕ್ಸ್ಟ್, ಶಿ ಕೆಪ್ಟ್ ಆಲ್ ದಿ ಲೆಟರ್ಸ್ ಇನ್ ಅ ಬಾಕ್ಸ್. ಅವಳು ಎಲ್ಲಾ ಪತ್ರಗಳನ್ನು ಪೆಟ್ಟಿಗೆಯಲ್ಲಿ ಇರಿಸಿದಳು. ಶಿ ಕೆಪ್ಟ್ ಆಲ್ ದ ಲೆಟರ್ಸ್ ಇನ್ ಅ ಬಾಕ್ಸ್. ಇಲ್ಲಿ ಇನ್ ಅಂದ್ರೆ ಎಲ್ಲಿ, ಬಾಕ್ಸ್ ಅಂದ್ರೆ ಪೆಟ್ಟಿಗೆ. ಆಯ್ತಾ? ಇಲ್ಲಿ ಎ ಅನ್ನು ಬಳಸಿದ್ದೇವೆ, ಯಾಕಂದ್ರೆ ಯಾವ ಪೆಟ್ಟಿಗೆ ಅನ್ನೋದು ಗೊತ್ತಿಲ್ಲ, ಮಾತನಾಡುವವರಿಗೆ ಗೊತ್ತಿಲ್ಲ. ಈ ವಾಕ್ಯವನ್ನು ಯಾರು ಹೇಳ್ತಾ ಇದ್ದಾರೆ ಅವರಿಗೆ ಗೊತ್ತಿಲ್ಲ. ಆಯ್ತಾ? ಒಂದು ಪೆಟ್ಟಿಗೆಯಲ್ಲಿ ಇರಿಸಿದಳು ಅನ್ನುವ ಅರ್ಥ ಈ ವಾಕ್ಯ ಕೊಡ್ತಾ ಉಂಟು. ಕನ್ನಡದಲ್ಲಿ ಒಂದು ಅನ್ನುವುದು ಬಳಕೆ ಆಗದೇ ಇದ್ರೂ ಕೂಡ ಇಂಗ್ಲಿಷ್ನಲ್ಲಿ ಅದನ್ನು ಬಳಸಬೇಕಾಗ್ತದೆ. ಯಾವುದನ್ನ? ಎ ಅಕ್ಷರವನ್ನು. ಆಯ್ತಾ? ಯಾವ ಪೆಟ್ಟಿಗೆ ಅಂತ ಗೊತ್ತಿದ್ರೆ ದವನ್ನು ಬಳಸಬೇಕು, ಗೊತ್ತಿಲ್ಲದೆ ಇದ್ರೆ ಎ ಅಥವಾ ಆನ್ ಅನ್ನು ಬಳಸಬೇಕು. ಆಯ್ತಾ? ಸೊ ಇನ್ ಎ ಬಾಕ್ಸ್ ಅಂದ್ರೆ ಪೆಟ್ಟಿಗೆಯಲ್ಲಿ, ಒಂದು ಪೆಟ್ಟಿಗೆಯಲ್ಲಿ ಅಂತ ಅರ್ಥ. ಆದ್ರೆ ಒಂದು ಅನ್ನೋದನ್ನು ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಹೇಳುವುದಿಲ್ಲ. ಸರಿನಾ? ನೆಕ್ಸ್ಟ್, ದೇರ್ ಇಸ್ ನೋ ಎಲಿವೇಟರ್ ಇನ್ ದಿಸ್ ಬಿಲ್ಡಿಂಗ್. ಅಂದ್ರೆ ಈ ಕಟ್ಟಡದಲ್ಲಿ ಲಿಫ್ಟ್ ಇಲ್ಲ. ದೇರ್ ಇಸ್ ನೋ ಎಲಿವೇಟರ್ ಇನ್ ದಿಸ್ ಬಿಲ್ಡಿಂಗ್. ಈಗ ಇಲ್ಲಿ ಬಿಲ್ಡಿಂಗ್ ಅಂದ್ರೆ ಕಟ್ಟಡ, ಇನ್ ಅಂದ್ರೆ ದಲ್ಲಿ, ದಲ್ಲಿ. ಆಯ್ತಾ? ದಿಸ್ ಬಿಲ್ಡಿಂಗ್ ಅಂದ್ರೆ ಈ ಕಟ್ಟಡ, ದಿಸ್ ಅಂದ್ರೆ ಈ. ಆಯ್ತಾ? ಇದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋಲಿ ಡೀಟೇಲ್ ಆಗಿ ಹೇಳ್ತೇನೆ, ಈಗ ತಲೆ ಬಿಸಿ ಮಾಡಬೇಡಿ. ದಿಸ್ ಬಿಲ್ಡಿಂಗ್ ಅಂದ್ರೆ ಈ ಕಟ್ಟಡ, ಇನ್ ಅಂದ್ರೆ ದಲ್ಲಿ, ಈ ಕಟ್ಟಡದಲ್ಲಿ, ಇನ್ ದಿಸ್ ಬಿಲ್ಡಿಂಗ್.
ಅರ್ಥ ಆಯ್ತಾ? ಈಗ ಇನ್ನನ್ನು ಯಾವಾಗ ಬಳಸ್ತೇವೆ ಅಂತ ನಿಮ್ಗೆ ಗೊತ್ತಾಗಿದೆ ಅಲ್ವಾ? ಯಾವಾಗ ಯಾವುದೋ ಒಂದರ ಒಳಗೆ ಇದ್ದಾಗ, ಅಥವಾ ಯಾವುದೋ ಒಂದು 4 ಗೋಡೆಯ ಮಧ್ಯೆ ಇದ್ದಾಗ, ಅಥವಾ ಯಾವುದೋ ಒಂದು ಗಡಿಯ ಮಧ್ಯೆ ಇದ್ದಾಗ ಅಲ್ವಾ? ಈಗ ಇನ್ ದ ನ್ಯೂಸ್ ಪೇಪರ್ ಅಂದ್ರೆ ನ್ಯೂಸ್ ಪೇಪರ್ ಒಳಗಿದೆ ಅಂತ ಅರ್ಥ. ನಾನು ಅದರ ಬಗ್ಗೆ ಓದಿದೆ. ಎಲ್ಲಿ? ಪತ್ರಿಕೆಯಲ್ಲಿ. ಪತ್ರಿಕೆಯ ಒಳಗೆ, ಪತ್ರಿಕೆ ಎಲ್ಲಿ ಆ ವಿಷಯ ಇತ್ತು ಅದನ್ನು ಓದಿದೆ ಅಂತ ಹೇಳಿ. ಸೊ ಇಲ್ಲಿ ಒಳಗೆ ಅನ್ನುವ ಅರ್ಥ ಬರ್ತದೆ. ವಿ ಲಿವ್ ಇನ್ ಬಾಂಬೆ. ಬಾಂಬೆ ಎಲ್ಲಿ? ನಾವು ಬಾಂಬೆ ಒಳಗಿದ್ದೇವೆ. ಬಾಂಬೆಗೆ ಒಂದು ಗಡಿ ಉಂಟು ಅಲ್ವಾ? ಆ ಗಡಿಯ ಒಳಗಡೆ ನಾವು ಇದ್ದೇವೆ, ವಾಸಿಸುತ್ತಿದ್ದೇವೆ. ಅದಕ್ಕೆ ಇನ್ನನ್ನು ಬಳಸಿದ್ದೇವೆ. ಶಿ ಕೆಪ್ಟ್ ಆಲ್ ದ ಲೆಟರ್ಸ್ ಇನ್ ಅ ಬಾಕ್ಸ್. ಪೆಟ್ಟಿಗೆಯ ಒಳಗೆ. ಪೆಟ್ಟಿಗೆಗೆ 4 ಗೋಡೆ ಇದೆ ಅಲ್ವಾ? ಗೋಡೆ ಅಂದ್ರೆ ನಾವು ಕಲ್ಲಿನಿಂದ ಮಣ್ಣಿನಿಂದ ಕಟ್ಟಿದ್ದೆ ಅಂತ ಆಗ್ಬೇಕಂತಿಲ್ಲ. ಗೋಡೆ ಅಂದ್ರೆ ಮುಚ್ಚಿಗೆ ಅನ್ನುವ ಲೆಕ್ಕದಲ್ಲೂ ಬರ್ತದೆ. ಆಯ್ತಾ? ಲೆಟರ್ಸ್ ಇನ್ ಅ ಬಾಕ್ಸ್. ಬಾಕ್ಸ್ ಒಳಗೆ, ಪೆಟ್ಟಿಗೆ ಒಳಗೆ ಲೆಟರ್ಸ್ ಅನ್ನು ಇಟ್ಲವಳು, ಪತ್ರಗಳನ್ನು ಇಟ್ಲು. ಸೊ ಒಳಗಡೆ ಇದೆ ಅದು. ಆಯ್ತಾ? ದೇರ್ ಇಸ್ ನೋ ಎಲಿವೇಟರ್ ಇನ್ ದಿಸ್ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಒಳಗೆ, ಈ ಬಿಲ್ಡಿಂಗ್ ನ ಗಡಿಯೊಳಗೆ ಎಲಿವೇಟರ್ ಇಲ್ಲ, ಅಂದ್ರೆ ಲಿಫ್ಟ್ ಇಲ್ಲ ಅಂತ ಹೇಳಿ. ಸರಿನಾ? ಲಿಫ್ಟ್ ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ? ನಾವು ಅದರೊಳಗೆ ಹೋಗಿ ನಮ್ಮನ್ನ ಮೇಲ್ ಕರ್ಕೊಂಡು ಹೋಗ್ತದೆ ಅಥವಾ ಕೆಳ ಕರ್ಕೊಂಡು ಹೋಗ್ತದಲ್ಲ, ಅದಕ್ಕೆ ಲಿಫ್ಟ್ ಅಂತೇಳಿ ಹೇಳ್ತೇವೆ. ಇಂಗ್ಲಿಷ್ ನಲ್ಲಿ ಎಲಿವೇಟರ್ ಅಂತೇಳಿ ಹೇಳ್ತೇವೆ. ಲಿಫ್ಟ್ ಅಂತ ಹೇಳಿದ್ರು ತೊಂದರೆ ಇಲ್ಲ. ಸರಿನಾ? ಸೊ ಹೀಗೆ ಯಾವುದೋ ಒಂದರ ಒಳಗೆ ಇದೆ ಅಂತ ಹೇಳಲಿಕ್ಕೆ ನಾವು ಇನ್ನನ್ನು ಬಳಸ್ತೇವೆ. ಇನ್ನು ಕೆಲವೊಮ್ಮೆ ನಮಗೆ ಈ ನಿಯಮವನ್ನು ಬಳಸಲಿಕ್ಕೆ ಆಗುದಿಲ್ಲ. ಯಾವ ನಿಯಮ ಅಂದ್ರೆ ನಲ್ಲಿ, ದಲ್ಲಿ, ಳಲ್ಲಿ, ರಲ್ಲಿ ಇದೆಲ್ಲ ಬರದೆ ನಾವು ಇನ್ನನ್ನು ಬಳಸಬೇಕಾಗ್ತದೆ. ಆಯ್ತಾ? ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದಂದ್ರೆ ನಿಮ್ಗೆ ಮಾತನಾಡಿಯೇ ನೆನ್ಪಿಟ್ಕೊಳ್ಬೇಕು. ಸರಿನಾ? ಇದಕ್ಕೆ ನಿಯಮ ಇಲ್ಲದ ಕಾರಣ ಇದನ್ನು ನೀವು ಬಳಕೆ ಮಾಡಿಯೇ ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅಂತಹ ವಾಕ್ಯಗಳನ್ನು ನಾನಿಲ್ಲಿ ಉದಾಹರಣೆಗೆ ಕೊಟ್ಟಿದ್ದೇನೆ. ಆಯ್ತಾ? ಐ ಪ್ರಿಫರ್ ಕಾಫಿ ಇನ್ ದ ಮಾರ್ನಿಂಗ್. ಪುನಃ ಹೇಳ್ತಾ ಇದ್ದೇನೆ, ವಾಕ್ಯ ರಚನೆ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಬೇಡಿ, ಮುಂದೆ ಕಲಿಯೋಣ. ಐ ಪ್ರಿಫರ್ ಕಾಫಿ ಇನ್ ದ ಮಾರ್ನಿಂಗ್ ಅಂದ್ರೆ ನಾನು ಬೆಳಗ್ಗೆ ಕಾಫಿಗೆ ಆದ್ಯತೆ ನೀಡುತ್ತೇನೆ. ಐ ಪ್ರಿಫರ್ ಕಾಫಿ ಇನ್ ದ ಮಾರ್ನಿಂಗ್. ನೋಡಿ, ಇನ್ ದ ಮಾರ್ನಿಂಗ್ ಯಾವತ್ತೂ ಕೂಡ ಇನ್ ದ ಮಾರ್ನಿಂಗ್, ಇನ್ ದಿ ಆಫ್ಟರ್ನೂನ್, ಇನ್ ದ ನೈಟ್ ಅಂತೇಳಿ ಹೇಳ್ತೇವೆ. ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ ಎಲ್ಲ ಬಂದಾಗ ಇನ್ನೇ ಬರ್ತದೆ. ಸರಿನಾ? ಇನ್ ದ ಮಾರ್ನಿಂಗ್ ಅಂದ್ರೆ ಏನು? ಬೆಳಿಗ್ಗೆ ಅಂತಷ್ಟೇ. ಇಲ್ಲಿ ಬೆಳಿಗ್ಗೆ ಎಲ್ಲಿ ಅಂತ ಬರುವುದಿಲ್ಲ. ಐ ಪ್ರಿಫರ್ ಕಾಫಿ ಇನ್ ದ ಮಾರ್ನಿಂಗ್. ನಾನು ಬೆಳಿಗ್ಗೆ ಕಾಫಿಗೆ ಆದ್ಯತೆ ನೀಡುತ್ತೇನೆ. ಸರಿನಾ? ನೆಕ್ಸ್ಟ್, ಹಿ ಹೆಲ್ಪ್ಡ್ ಮೀ ಅ ಲಿಟಲ್ ಬಿಟ್ ಇನ್ ದಿ ಆಫ್ಟರ್ನೂನ್. ಇಲ್ಲಿ ನೋಡಿ, ಆಫ್ಟರ್ನೂನ್ ಬಂತು, ಇನ್ ಬಂತು. ಇನ್ ದಿ ಆಫ್ಟರ್ನೂನ್. ಅವರು ಮಧ್ಯಾಹ್ನ ನನಗೆ ಸ್ವಲ್ಪ ಸಹಾಯ ಮಾಡಿದರು. ಇಲ್ಲಿ ಮಧ್ಯಾಹ್ನದಲ್ಲಿ ಅಂತ ಬರುವುದಿಲ್ಲ. ದಲ್ಲಿ, ನಲ್ಲಿ, ಳಲ್ಲಿ ಯಾವುದು ಬರದಿದ್ರು ಕೂಡ ನೀವು ಇನ್ನನ್ನು ಬಳಸಬೇಕಾಗ್ತದೆ. ಸರಿನಾ? ಹಾಗೂ ಇಲ್ಲಿ ಎರಡೂ ಕಡೆ ನೀವು ಗಮನಿಸಿರ್ಬೋದು, ದ ಬಂದಿದೆ. ದ ಮಾರ್ನಿಂಗ್, ದ ಆಫ್ಟರ್ನೂನ್ ಅಂತಾನೆ ಹೇಳಬೇಕು. ಇನ್ ಮಾರ್ನಿಂಗ್, ಇನ್ ಆಫ್ಟರ್ನೂನ್ ಅಂತ ದ ಬಿಟ್ಟು ಹೇಳಲಿಕ್ಕಿಲ್ಲ. ಸರಿನಾ? ನೆಕ್ಸ್ಟ್, ಹಿ ಹಿಟ್ ಮೀ ಇನ್ ದ ಫೇಸ್. ಅವನು ನನ್ನ ಮುಖಕ್ಕೆ ಹೊಡೆದನು. ಹಿ ಹಿಟ್ ಮೀ ಇನ್ ದ ಫೇಸ್. ಇಲ್ಲಿ ಇನ್ ಬಂತು, ದ ಬಂತು, ಫೇಸ್ ಬಂತು. ಅರ್ಥ ಏನಾಯ್ತು? ಮುಖಕ್ಕೆ ಅಂತಾಯ್ತು. ಇಲ್ಲಿ ಮುಖ ಅಂದ್ರೆ ಫೇಸ್. ಕೆ ಬಂತು. ಇಲ್ಲಿ ಕೆಗೆ ನಾವು ಇಲ್ಲಿ ಇನ್ನನ್ನು ಬಳಸಿದ್ದೇವೆ. ಆಯ್ತಾ? ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು? ಅಂದ್ರೆ ಮಾತನಾಡಿಯೇ ನೆನ್ಪಿಟ್ಕೊಳ್ಬೇಕು. ಆಯ್ತಾ? ಯಾಕಂದ್ರೆ ಇಂಗ್ಲಿಷ್ ಒಂದು ವಿಚಿತ್ರ ಭಾಷೆ. ಇದರಲ್ಲಿ ತುಂಬಾ ಅಪವಾದಗಳಿದ್ದಾವೆ ಹಾಗೂ ಎಲ್ಲಾ ನಿಯಮಗಳನ್ನು ನೀವು ಕಲೀಲಿಕ್ಕೆ ಅಸಾಧ್ಯ. ಸರಿನಾ? ಸೊ ನೀವು ಬಳಕೆ ಮಾಡಿದಾಗೆ ನೆನ್ಪಿಟ್ಕೊಳ್ತಾ ಬನ್ನಿ ಅಷ್ಟೇ. ಒಂದೆರಡು ತಪ್ಪಾದ್ರೂ ಏನು ದೊಡ್ಡ ವಿಷಯ ಅಲ್ಲ. ಆಯ್ತಾ? ನೆಕ್ಸ್ಟ್, ವಾಟ್ ಡಿಡ್ ಯು ಗಿವ್ ಹಿಮ್ ಇನ್ ರಿಟರ್ನ್? ಪ್ರತಿಯಾಗಿ ನೀವು ಅವನಿಗೆ ಏನು ಕೊಟ್ಟಿರಿ? ಇಲ್ಲಿ ಇನ್ ರಿಟರ್ನ್ ಅಂತ ಬಂದಿದೆ. ಅಂದ್ರೆ ಪ್ರತಿಯಾಗಿ ಅನ್ನುವ ಅರ್ಥ ಸಿಗ್ತದೆ. ಇಲ್ಲಿ ಪ್ರತಿಯಾಗಿ, ದಲ್ಲಿ, ಎಲ್ಲಿ ಅಂತೆಲ್ಲ ಬರುವುದಿಲ್ಲ. ಪ್ರತಿಯಾಗಿ, ಇನ್ ರಿಟರ್ನ್ ನೀವು ಅವನಿಗೆ ಏನು ಕೊಟ್ರಿ ಅಂತ ಹೇಳಿ. ಸರಿನಾ? ನೆಕ್ಸ್ಟ್, ಐ ಪೇಡ್ ಇನ್ ಕ್ಯಾಶ್. ನಾನು ನಗದು ರೂಪದಲ್ಲಿ ಪಾವತಿಸಿದೆ. ಐ ಪೇಡ್ ಇನ್ ಕ್ಯಾಶ್. ಇಲ್ಲಿ ಇನ್ ಕ್ಯಾಶ್ ಅಂದ್ರೆ ನಗದು ರೂಪದಲ್ಲಿ ಅನ್ನುವ ಅರ್ಥ ಬರ್ತದೆ. ಅಂದ್ರೆ ನಾನು ಹಣ ಕೊಟ್ಟೆ ಅನ್ನುವ ಅರ್ಥ, ನಾನು ದುಡ್ಡು ಕೊಟ್ಟೆ ಅನ್ನುವ ಅರ್ಥ. ನಾನು ನಗದು ರೂಪದಲ್ಲಿ ಪಾವತಿಸಿದೆ, ಇನ್ ಕ್ಯಾಶ್.
ಸರಿನಾ? ನೆಕ್ಸ್ಟ್, ಯಾವುದೇ ಒಂದು ಸಿಟಿಯಲ್ಲಿ ಅಂದ್ರೆ ಪಟ್ಟಣದಲ್ಲಿ ಅಥವಾ ರಾಜ್ಯದಲ್ಲಿ, ದೇಶದಲ್ಲಿ, ಅಥವಾ ಯಾವುದೋ ಒಂದು ಜಾಗದಲ್ಲಿ ಅಥವಾ ಕಾಂಟಿನೆಂಟ್ ಅಲ್ಲಿ, ಖಂಡದಲ್ಲಿ ಅಂತೇಳಿ ಹೇಳಲಿಕ್ಕೆ ನಾವು ಇನ್ ಅನ್ನು ಬಳಸ್ತೇವೆ ಪದದ ಮೊದಲು. ಆಯ್ತಾ? ಈಗ ನಾವು ಕೆಲವೊಂದು ಪದಗಳನ್ನು ನೋಡೋಣ. ಆಯ್ತಾ? ಅವುಗಳ ಜೊತೆ ಇನ್ನೇ ಬರ್ತದೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಸರಿನಾ? ಇನ್ ಅ ಕಾರ್ ಅಂದ್ರೆ ಕಾರ್ನಲ್ಲಿ. ನಾನಿವತ್ತು ಕಾರ್ನಲ್ಲಿ ಬಂದೆ. ಇನ್ ಅ ಕಾರ್, ಕಾರ್ನಲ್ಲಿ. ಆಯ್ತಾ? ಇನ್ ಅ ಟ್ಯಾಕ್ಸಿ, ನಾನಿವತ್ತು ಟ್ಯಾಕ್ಸಿಯಲ್ಲಿ ಬಂದೆ. ಇನ್ ಅ ಟ್ಯಾಕ್ಸಿ. ಇನ್ ಅ ಹೆಲಿಕಾಪ್ಟರ್, ನಾನಿವತ್ತು ಹೆಲಿಕಾಪ್ಟರ್ನಲ್ಲಿ ಬಂದೆ. ಇನ್ ಅ ಹೆಲಿಕಾಪ್ಟರ್. ಇನ್ ಅ ಬೋಟ್, ನಾನಿವತ್ತು ದೋಣಿಯಲ್ಲಿ ಬಂದೆ. ಇನ್ ಅ ಬೋಟ್. ಇನ್ ಬೆಂಗಳೂರು, ಬೆಂಗಳೂರಿನಲ್ಲಿ. ಇನ್ ದ ನ್ಯೂಸ್ ಪೇಪರ್, ನ್ಯೂಸ್ ಪೇಪರ್ನಲ್ಲಿ. ಇನ್ ದ ಸ್ಕೈ, ಆಕಾಶದಲ್ಲಿ. ಇನ್ ಅ ರೋ, ಸಾಲಿನಲ್ಲಿ. ಇನ್ ಆಕ್ಸ್ಫರ್ಡ್ ಸ್ಟ್ರೀಟ್, ಆಕ್ಸ್ಫರ್ಡ್ ಸ್ಟ್ರೀಟ್ ನಲ್ಲಿ. ಸರಿನಾ? ಸೊ ಇನ್ ಅ ಕಾರ್ ಅಂತಾನೆ ಬಳಸಬೇಕೆ ಹೊರತು ಆನ್ ಅ ಕಾರ್ ಅಂತ ಹೇಳಬಾರದು. ಇನ್ ಅ ಟ್ಯಾಕ್ಸಿ ಅಂತ ಹೇಳಬೇಕೆ ಹೊರತು ಆನ್ ಅ ಟ್ಯಾಕ್ಸಿ ಅಂತ ಹೇಳಬಾರ್ದು. ಈ ಎಲ್ಲಾ ಕಡೆ ನೀವು ಇನ್ನನ್ನೇ ಬಳಸಬೇಕು ಹೊರತು ಆನ್ ಅಂತ ಬಳಸಬಾರ್ದು. ಇನ್ ದ ಸ್ಕೈ, ಆಕಾಶದಲ್ಲಿ. ಆನ್ ದ ಸ್ಕೈ ಅಂತ ಹೇಳಬಾರ್ದು. ಆಯ್ತಾ? ಸೊ ಇಲ್ಲಿ ನಾವು ಒಂದು ರೋಡಿನ ಅಡ್ರೆಸ್ ಹೇಳ್ತಾ ಇದ್ದೇವೆ. ಸೊ ಇಲ್ಲೆಲ್ಲ ಕಡೆ ಊರ ಬಗ್ಗೆ ಹೇಳಲಿಕ್ಕೆ ಅಥವಾ ರಾಜ್ಯ, ರಾಷ್ಟ್ರ ಯಾವುದೇ ಒಂದನ್ನು ಹೇಳಲಿಕ್ಕೆ ಇನ್ನನ್ನು ಬಳಸಬೇಕಾಗ್ತದೆ. ಆಯ್ತಾ? ಇದು ಯಾಕೆ ಇಲ್ಲಿ ಕೊಟ್ಟಿದ್ದೇನೆ ಅಂದ್ರೆ ಕೆಲವುದೆಲ್ಲ ಅಪವಾದಗಳು ಉಂಟು. ಇದಕ್ಕೆ ಎಕ್ಸೆಪ್ಷನ್ಸ್ ಅಂತೇಳಿ ನಾವು ಹೇಳ್ತೇವೆ, ಅದೆಲ್ಲ ಉಂಟು. ಅದನ್ನು ನಾವು ಬೇರೆ ಬೇರೆ ಪ್ರಿಪೋಸಿಷನ್ ನ ಕಲಿತಾ ಬಂದಾಗೆ ನಿಮ್ಗೆ ಅರ್ಥ ಆಗ್ತದೆ. ಸರಿನಾ? ಸೊ ನೀವು ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಆಯ್ತಾ?